ಮಂಡ್ಯದ ಗುರುಶ್ರೀ ಚಿತ್ರಮಂದಿರಕ್ಕೆ ವಿಷ್ಣುಪ್ರಿಯ ಚಿತ್ರದ ನಾಯಕ ನಟ ಶ್ರೇಯಸ್ ಕೆ. ಮಂಜು ಭೇಟಿ. ಕೆ. ಮಂಜು ನಿರ್ಮಾಣದ ವಿ. ಕೆ. ಪ್ರಕಾಶ್ ನಿರ್ದೇಶನದ ವಿಷ್ಣುಪ್ರಿಯ ಚಲನಚಿತ್ರ ಫೆಬ್ರವರಿ 21ರಂದು ಕರ್ನಾಟಕ ರಾಜ್ಯಾದ್ಯಂತ 90 ಚಿತ್ರಮಂದಿರಗಳಲ್ಲಿ ತೆರೆಕಂಡು ಪ್ರೇಕ್ಷಕರ ಮೆಚ್ಚುಗೆ ಪಡೆದು ಮುನ್ನುಗ್ಗುತ್ತಿರುವ ಚಿತ್ರ. ಪ್ರೇಕ್ಷಕರ ಜೊತೆ ಕುಳಿತು ಸಿನಿಮಾ ವೀಕ್ಷಿಸಿದ ನಾಯಕ ನಟ. ಚಿತ್ರಕ್ಕೆ ಪ್ರೇಕ್ಷಕರಿಂದ ಭಾರೀ ಮೆಚ್ಚುಗೆ. ಚಿತ್ರಮಂದಿರದ ಬಳಿ ಪಟಾಕಿ ಸಿಡಿಸಿ ಅಭಿಮಾನಿಗಳ ಸಂಭ್ರಮಾಚರಣೆ. ನೀವು ಹೇಳ್ಬೇಕು ಸರ್, ನಾನು ಹೇಳೋಕ್ಕಿಂತ ಆ್ಯಕ್ಚುಲಿ ನೀವು ನೋಡಿದವ್ರು ನೀವು ಹೇಳ್ಬೇಕು ಹೆಂಗಿದೆ ಅನಿಸ್ತಾರೆ ಅಂತ. ತುಂಬ ಒಳ್ಳೆ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾರೆ. ನಿನ್ನೆ ಸ್ವಲ್ಪ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇರೋದ್ರಿಂದ ಒಂಚೂರು ಜನ ನೋಡೋಕ್ಕಾಗಿಲ್ಲ. ಸೊ ಇವತ್ತು ಒಂದಷ್ಟು ಜನ ಹುಡುಗರು ನಮ್ಮವರು ಇಲ್ಲಿ ಎಲ್ಲರೂ ಪಾಪ ನನಗೆ ಸರ್ಪ್ರೈಸಾಗಿ ಬೆಳಿಗ್ಗೆ ಹೇಳಿದ್ರು, ನಮ್ಮ ಹುಡುಗರೆಲ್ಲ ನೋಡ್ತಾರೆ ದಯವಿಟ್ಟು ಬರಬೇಕು ಅಂತ. ಸಡನ್ನಾಗಿ ನಮ್ಮ ಹುಡುಗರು ಸರ್ಪ್ರೈಸ್ ಕೊಟ್ಟರು. ಸೊ ನಾನು ಅಲ್ಲಿ 1 ಗಂಟೆ ಹೊರಟೆ. ಸೊ ಬಂದಾಗ ನಾನು ಸುಮ್ಮನೆ ಹಿಂದೆ ಕೂತ್ಕೊಂಡು ಸೈಲೆಂಟಾಗಿ ನೋಡ್ತಾ ಇದ್ದೆ, ಯಾವ ಡೈಲಾಗ್ ವಿಸಿಲ್ ಇಡ್ತಾರೆ, ಏನು ಎಂಜಾಯ್ ಮಾಡ್ತಾರೆ ಅಂತ. ಸೊ ಎಂಜಾಯ್ ಮಾಡೋದು ಅದು ನಮ್ಮದಲ್ಲ, ಅವರು ಕೆಳಗಡೆ ಒಳಗಡೆ ಕರ್ಕೊಂಡು ಬಂದಾಗ ಅವ್ರು ಏನು ಇಷ್ಟಪಡ್ತಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು. ಸೊ ತುಂಬ ಜನ ತುಂಬ ಡೈಲಾಗ್ಸ್ ಇಷ್ಟಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಸೊ ಖುಷಿ ಆಯ್ತು, ಇಷ್ಟು ನೋಡಿ ಸಾಕು. ಥ್ಯಾಂಕ್ ಯು ಸರ್. ಸರ್, ಮಂಡ್ಯ ಹುಡುಗರಿಗೆ ಏನು ಹೇಳಬೇಕಂದ್ರೆ, ನಾನು ಇಲ್ಲೇ ಮಂಡ್ಯ ಪಕ್ಕ ಇಲ್ಲಿ ಇರೋದಿಲ್ಲ. ನಮ್ಮದು ಮಾರ್ಸಿನಹಳ್ಳಿ ಕೆಸ್ತೂರು ಇಲ್ಲಿ ಬೆಳೆದಿದ್ದು. ನಮ್ಮ ಮಾಮ ಇವರು, ನಾನು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಓಡಾಡ್ಕೊಂಡು ಬೆಳೆದಿದ್ದು ಹುಡುಗ ಕೂಡ ನಾನು. ಸೊ ನನಗೆ ಮಂಡ್ಯ, ನಮ್ಮ ಅತ್ತಿಗೆ ಕೂಡ ಮಂಡ್ಯದವರು. ಸೊ ಮಂಡ್ಯಗೂ ನನಗೂ ಒಂಥರ ನಂಟಿದೆ. ಸೊ ಇವತ್ತು ನಮ್ಮ ಮಂಡ್ಯ ಜನತೆ ಹೇಗೆ ನೋಡ್ತಾ ಇರೋ ಅಂತ ನಾನು ಸೈಲೆಂಟಾಗಿ ಬಂದು ಆಡಿಯನ್ಸಿಗೆ ನಾನು ಕೂತ್ಕೊಂಡು ಹೇಗೆ ಎಂಜಾಯ್ ಮಾಡ್ತಾರೆ, ಏನು ಎಂಜಾಯ್ ಮಾಡ್ತಾರೆ ನೋಡೋಕ್ಕೆ ಬಂದೆ. ಯಾಕಂದ್ರೆ ಒಬ್ಬ ಕಲಾವಿದನಿಗೆ ಅದೇ ಇಂಪಾರ್ಟೆಂಟ್ ಅಲ್ವಾ, ಏನು ಇಷ್ಟಪಡ್ತಾರೆ ನೋಡೋದು ನಮ್ಮ ಕರ್ತವ್ಯ. ಸೊ ಖುಷಿ ಆಯ್ತು, ಎಲ್ಲ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ನೋಡಿದ್ದೀವಿ ಇವತ್ತು. ಸೊ ಇವತ್ತು ನೆಕ್ಸ್ಟ್ ಮೈಸೂರು ಈ ಕಡೆ ಎಲ್ಲ ಓಡಾಡ್ತಾ ಇದ್ದೀನಿ. ಸೊ ನಿಮ್ಮ ನಾನು ರೆಕಾರ್ಡ್ ಮಾಡೋದು ಸರ್, ಹುಡುಗರಲ್ಲಿ ನಾನು ಬಂದಿನಿ ಅಂತ ಯಾರಿಗೂ ಗೊತ್ತಿಲ್ಲ, ನಾನು ಹೇಳು ಬೇಡಿ ಅಂತ ಹೇಳಿದೆ. ಸೊ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟದಲ್ಲಿ ಕೂಗಾಡ್ತಾರೆ. ಅದು ಬೇಡ, ಆರ್ಗ್ಯಾನಿಕ್ಕಾಗಿ ಏನೇನು ಇಷ್ಟಪಡ್ತಾರೆ, ಏನಾದ್ರು ವಿಸಿಲ್ ಹೊಡಿತಾರೆ. ಸೊ ಅವ್ರು ಎಲ್ಲೆಲ್ಲಿ ವಿಸಿಲ್ ಹೊಡಿತಾರೆ, ಎಲ್ಲೆಲ್ಲಿ ಕಿಚ್ಚಾಡ್ತಾರೆ, ಅದೇ ರೆಸ್ಪಾನ್ಸ್, ಅದೇ ಗುಡ್ ಅಂತ. ಸೊ ಒಂದು ಬಾಲ್ ಬಂದಾಗ 6 ಹೊಡೆದ್ರೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಅಂತ ಹೆಂಗೆ ಅರ್ಥ ಇರುತ್ತೋ, ಡೈಲಾಗ್ ಬಂದಾಗ ವಿಸಿಲ್ ಹೊಡೆದ್ರೆ ಅಲ್ಲೇ ಗೊತ್ತು ಡೈಲಾಗ್ ಗೆದ್ದಿದೆ ಅಂತ. ಸೊ ಇದಕ್ಕಿಂತ ಇದೇನು ಜಡ್ಜ್ಮೆಂಟ್ ಇಲ್ಲ, ರೆಸ್ಪಾನ್ಸ್ ಬೇಡ. ಅವ್ರ ವಿಸಿಲ್, ಅವ್ರ ಚಪ್ಪಾಳಿಂದ ಬಿಗ್ಗೆಸ್ಟ್ ಜಡ್ಜ್ಮೆಂಟು. ಅದಕ್ಕೆ ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್, ಪಿಕ್ ಆಗ್ತಾರೆ. ಯಾಕಂದರೆ ಇದೊಂದು ರೆಗ್ಯುಲರ್ ಆ್ಯಕ್ಷನ್ ಸಿನಿಮಾ ಆಗಿಲ್ಲದಿರೋದ್ರಿಂದ, ಒಂದು ಲವ್ ಸ್ಟೋರಿ ಆಗಿರೋದ್ರಿಂದ, ಒಂದು ಕ್ಯೂಟ್ ಇನ್ನೋಸೆಂಟ್ ಲವ್ ಸ್ಟೋರಿ ಆಗಿರೋದ್ರಿಂದ, ನಿಧಾನಕ್ಕೆ ಲವ್ ಸ್ಟೋರಿಗಳು ಯಾವತ್ತೂ ಜೀವ ಜಾಸ್ತಿ. ಸೊ ಸ್ಲೋ ಆಗಿ ಪಿಕಪ್ ಆಗುತ್ತೆ ಅದು. ಸೊ ಪಿಕ್ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಟೋಟಲ್ ಕರ್ನಾಟಕ ಪೂರ್ತಿ ಒಂದು 90ರಿಂದ 100 ಚಿತ್ರಮಂದಿರ ರಿಲೀಸ್ ಆಗಿದೆ ಸರ್. ಹೌದು. ಏನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗೋಪಿ ಸುಂದರ್ ಅವ್ರಿಗೂ, ಹಾಗೂ ನಮ್ಮ ಟೆಕ್ನಿಷಿಯನ್ ಕ್ಯಾಮ್ರಾಮನ್ ವಿನೋದ್ ಅವ್ರಿಗೂ, ಹಾಗೂ ಡೈರೆಕ್ಟರ್ ಕಂಪ್ಲೀಟ್ ಕ್ರೆಡಿಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರೇನು ಮಾಡ್ಸೋದನ್ನು ಮಾಡೋದು ನಮ್ಮ ಕರ್ತವ್ಯ ಅಷ್ಟೇ. ಇಷ್ಟು ಚೆನ್ನಾಗಿ ಆಗ್ತಾರೆ. ಮುಂದಿನ ಸಿನಿಮಾ ಬಂದು ನೆಕ್ಸ್ಟು ದುನಿಯಾ ವಿಜಯ್ ಅವ್ರ ಜೊತೆಗೆ ನನ್ನೊಂದು ಸಿನಿಮಾ ಬರ್ತಾಯಿದೆ. ಸೊ ನಾನು ದುನಿಯಾ ವಿಜಯ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ನಾರಾಯಣ ಡೈರೆಕ್ಟ್ ಮಾಡ್ತಾರೆ. ಸೊ ಆದಷ್ಟು ಬೇಗ ಹೇಳ್ತೀನಿ, ಅದ್ರ ಬಗ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಥ್ಯಾಂಕ್ ಯು. ಪ್ರೇಕ್ಷಕರಿಗೆ ಒಳ್ಳೆಯ ಸಿನಿಮಾ ಬಂದಾಗ ಹೆಚ್ಚಿನ ಮಟ್ಟದಲ್ಲಿ ಬಂದು ನೋಡಿ ಹರಿಸಿ ಅಂತ ಕೇಳ್ಕೊತೀನಿ. ಜೊತೆಗೆ ನಿಮ್ಮ ಮಂಡ್ಯ ರಿಲೇಟಿವ್ ಕೂಡ, ನಾನು ಮಂಡ್ಯದ ಹುಡುಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲೇ ಅಕ್ಕಪಕ್ಕ ಊರು ಹುಡುಗನ ಇಲ್ಲೇ ಬೆಳ್ಕೊಂಡು ಓಡಾಡ್ದನು. ಸೊ ನಿಮ್ಮೆಲ್ಲ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮೆಲ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.